ಕ್ರಿಸ್ತ ಯೇಸುವಿನ ನಾಮದಲ್ಲಿ ಪ್ರೀತಿಯ ವಂದನೆ ತಿಳಿಸುವಂತನಾಗಿದ್ದೇನೆ. ಈ ಚಿಕ್ಕ ಸಂದೇಶ ನಿಮ್ಮ ಮುಂದೆ ತರುವುದಕ್ಕೆ ಭಾಳ ಇಷ್ಟವುಳ್ಳವನಾಗಿದ್ದೇನೆ. ಈ ಸಂದೇಶ ಕೇಳುವಂಥ ನಿಮ್ಮೆಲ್ಲರನ್ನು ದೇವರು ಆಶೀರ್ವದಿಸಲಿ. ಲೂಕ ಬರೆದ ಪತ್ರಿಕೆಯಲ್ಲಿ 5ನೇ ಅಧ್ಯಾಯದಲ್ಲಿ 31-32ನೇ ವಚನ ಓದುವಂತನಾಗಿದ್ದೇನೆ. ಅದಕ್ಕೆ ಯೇಸು, ಕ್ಷೇಮದಿಂದಿರುವವರಿಗೆ ವೈದ್ಯನು ಬೇಕಾಗಿಲ್ಲ, ಕ್ಷೇಮವಿಲ್ಲದವರಿಗೆ ಬೇಕು. ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂದು ನೀತಿವಂತರನ್ನು ಕರೆಯುವುದಕ್ಕೆ ನಾನು ಬಂದವನಲ್ಲ, ಪಾಪಿಗಳನ್ನು ಕರೆಯುವುದಕ್ಕೆ ಬಂದನು ಎಂದು ಅವರಿಗೆ ಉತ್ತರ ಕೊಟ್ಟನು. ಕ್ರಿಸ್ತನಲ್ಲಿ ಪ್ರಿಯರೇ, ಯೇಸು ಕ್ರಿಸ್ತರು ಈ ಲೋಕಕ್ಕೆ ಬಂದಿರೋದು ಪಾಪದಲ್ಲಿ ಜೀವಿತ ಮಾಡ್ತಾರಂಥ ವ್ಯಕ್ತಿಗಳನ್ನು ಹುಡುಕಿ ರಕ್ಷಿಸಿ ಅವರನ್ನು ಮನಸ್ಸಾಂತರ ಪಡೋಕ್ಕೋಸ್ಕರ ಯೇಸು ಕ್ರಿಸ್ತರು ಬಂದಿದ್ದಾರೆ. ಮತ್ತು ಮನುಷ್ಯನ ಪಾಪಕ್ಕೋಸ್ಕರ ಜೀವ ಕೊಡೋದಕ್ಕೂ, ರಕ್ತ ಸುರಿಸೋದಕ್ಕೂ, ಪ್ರಾಣ ಕೊಡೋದಕ್ಕೂ ಯೇಸು ಕ್ರಿಸ್ತರು ಬಂದಿದ್ದಾರೆ. ಹಾಗಾದರೆ ದೇವರಿಗೆ ಸ್ತೋತ್ರವಲ್ಲಿ ಸುಂಕ ವಸೂಲು ಮಾಡಿದಂಥ ದೇವ್ರಿಗೆ ಮತ್ತಾಯಿ ನೋಡಿ ಯೇಸು ಕ್ರಿಸ್ತರು ಕರೀತಾ ಇದ್ದಾರೆ. ಮತ್ತಾಯನೇ ನನ್ನ ಹಿಂಬಾಲಿಸು ಅಂತ ಹೇಳ್ಬಿಟ್ಟು ಯೇಸು ಕ್ರಿಸ್ತರು ಕರೆಯುವಾಗ ಆ ಕೂಡಲೇ ಮತ್ತಾಯನು ತನ್ನ ಕೆಲಸವನ್ನು ಬಿಟ್ಟು ಯೇಸು ಕ್ರಿಸ್ತರನ್ನು ಹಿಂಬಾಲಿಸಿದಂಥ ವ್ಯಕ್ತಿಯಾಗಿ ಕಾಣಲ್ಪಡ್ತಾನೆ ಬೈಬಲ್ ವಾಕ್ಯದಲ್ಲಿ. ದೇವರಿಗೆ ಸ್ತೋತ್ರವಲ್ಲಿ ಅದೇ ರೀತಿಯಲ್ಲಿ ನೋಡಬೇಕಾದ್ರೆ ಕುಳ್ಳ ಜಕಯ್ಯ ಬಿಲ್ ಕಲೆಕ್ಟರ್ ಮಾಡುವಂಥ ಒಬ್ಬ ವ್ಯಕ್ತಿ ಮರದ ಮೇಲೆ ನಿಂತಿರುವಾಗ ಯೇಸು ಕ್ರಿಸ್ತರ ಮರದ ಕೆಳಗಡೆ ನಿಂತು, ಜಕಯ್ಯನೇ ತಟ್ಟನೆ ಇಳಿದು ಬಾ, ಇವತ್ತು ನನ್ನ ಕುಟುಂಬಕ್ಕೆ ತಂಗಲು ನಾನು ಬರುತ್ತೇನೆ ಅಂತ ಹೇಳಿದ್ದಾರೆ. ಯೇಸು ಕ್ರಿಸ್ತನ ಮಾತನ್ನು ಪಾಪಿಯಾಗಿರುವಂಥ ಕುಳ್ಳ ಜಕ ಕೇಳಿದ ಕೂಡಲೇ ಯೇಸು ಕ್ರಿಸ್ತರನ್ನು ತನ್ನ ಮನೆಗೆ ಕರ್ಕೊಂಡು ಹೋಗ್ತಾನೆ. ಯಾವಾಗ ಯೇಸು ಕ್ರಿಸ್ತರ ಕುಳ್ಳ ಜಕಯ್ಯನ ಮನೆಗೆ ಹೋಗಿ ನಿಂತರೋ, ಕುಳ್ಳ ಜಕಯ್ಯ ಪಾಪವನ್ನು ಬಿಟ್ಟು ಮನಸ್ಸಾಂತರ ಪಟ್ಟು ಮನ ತಿರುಗಿ ಅವನ ಬಾಯಲ್ಲಿ ಒಂದು ಮಾತು ಅರಿಕೆ ಮಾಡ್ತಾನೆ. ಗುರುವೇ, ನಾನು 1ರಷ್ಟು ಇಸ್ಕೊಂಡಿರೋದು ನಾನು 4ರಷ್ಟು ವಾಪಸ್ ಕೊಡ್ತೀನಿ. ಹಾಗಾದರೆ 1ರಷ್ಟು ಇಸ್ಕೊಂಡು 4ರಷ್ಟು ವಾಪಸ್ ಕೊಡುವಾಗ ಯೇಸು ಕ್ರಿಸ್ತರು ತನ್ನ ಬಾಯಲ್ಲಿ ಹೇಳುವಂಥ ಮಾತು, ಇವತ್ತು ಈ ಕುಟುಂಬಕ್ಕೆ ರಕ್ಷಣೆ ಬಂತು. ದೇವರಿಗೆ ಸ್ತೋತ್ರವಲ್ಲಿ. ಹಾಗಾದರೆ ರಕ್ಷಣೆ ಕೊಟ್ಟಿರೋದು ಕುಳ್ಳ ಜಕಯ್ಯನಿಗೆ ಯೇಸು ಕ್ರಿಸ್ತರಾಗಿರ್ತಾರೆ. ಅವನು ಪಾಪವನ್ನು ಬಿಟ್ಟು ಮನ ತಿರುಗುವಾಗ ದೇವರಿಗೆ ಭಾಳ ಸಂತೋಷ ಆಯಿತು. ದೇವರಿಗೆ ಸ್ತೋತ್ರವಾಗಲಿ. ಅದೇ ರೀತಿಯಾಗಿ ಸೌಲನ್ನು ನೋಡಬೇಕಾದ್ರೆ, ಸೌಲನು ಬಂದ್ಬಿಟ್ಟು ಭಯಂಕರ ದೇವ್ರ ಮಕ್ಕಳನ್ನ ಹಿಂಸೆ ಪಡಿಸುವಂಥ ವ್ಯಕ್ತಿ, ದೇವ್ರ ಮಕ್ಕಳಿಗೆ ವಿರೋಧವಾಗಿ ನಡೆಯುವಂಥ ವ್ಯಕ್ತಿ, ದೇವ್ರ ಮಕ್ಕಳನ್ನ ಹೊಡೆಯುವಂಥ ವ್ಯಕ್ತಿ. ಅಂಥ ಒಬ್ಬ ಸೌಲನ್ನು ನೋಡಿ ದೇವರು ಕರೀತಾ ಇದ್ದಾರೆ, ಸೌಲನೇ ಸೌಲನೇ ನೀನು ಹಿಂಸೆ ಪಡಿಸುವಂಥ ಕರ್ತ ನಾನೇ ಬಿಟ್ಟು ಕರೀತಾ ಇದ್ದಾರೆ. ದೇವರಿಗೆ ಸ್ತೋತ್ರ. ಆ ಶಬ್ದವನ್ನು ಕೇಳಿ ದೇವರಿಗೆ ಸ್ತೋತ್ರದಲ್ಲಿ ಸೌಲನು 3 ದಿವಸ ತನ್ನ ಕಣ್ಣುಗಳನ್ನು ಕಳೆದುಕೊಳ್ತಾನೆ. ದೇವರಿಗೆ ಸ್ತೋತ್ರ. ನಂತರ ಕಣ್ಣುಗಳು ಬರುತ್ತೆ. ನಂತರ ಅಪೊಸ್ತಲ ಪೌಲನಿಗೆ ಬದಲಾವಣೆ ಆಗ್ತಾನೆ. ನೋಡಿ, 3 ಜೀವಿತದ ದೇವರು ಒಂದು ಒಳ್ಳೆಯ ಬದಲಾವಣೆ ಕೊಟ್ಟಿದ್ದಾರೆ. ಸುಂಕ ವಸೂಲು ಮಾಡುವಂಥ ಮತ್ತಾಯನು ತನ್ನ ಪಾಪವನ್ನು ಬಿಟ್ಟು ಮನ ತಿರುಗಿ ಯೇಸು ಕ್ರಿಸ್ತನ ಹಿಂಬಾಲಿಸಿದ್ದಾನೆ. ಕುಳ್ಳ ಜಕಯ್ಯ ಬಿಲ್ ಕಲೆಕ್ಟರ್ ಆಗಿರುವಂಥ ವ್ಯಕ್ತಿ ಕರ್ತನಿಗೆ ಸ್ತೋತ್ರವಲ್ಲಿ ರಕ್ಷಣೆ ಹೊಂದ್ಕೊಂಡಿದ್ದಾನೆ. ಸೌಲನ್ನು ನೋಡಬೇಕಾದ್ರೆ ಪೌಲನಾಗಿ ಒಳ್ಳೆಯ ಸುವಾರ್ತಕನಾಗಿ ದೇವರು ಬದಲಾಯಿಸಿದ್ದಾರೆ. ಹಾಗಾದರೆ ಈ 3 ಜೀವಿತನೂ ತಂದೆಯ ಯೇಸು ಕ್ರಿಸ್ತರು ಪಾಪದಿಂದ ಬಿಡುಗಡೆ ಕೊಟ್ಟರು, ಕತ್ತಲೆಯಿಂದ ಬಿಡುಗಡೆ ಕೊಟ್ಟರು. ಸೊ ದೇವರಿಗೆ ಸ್ತೋತ್ರದಲ್ಲಿ ಅವ್ರ ಮನಸ್ಸಾಂತರ ಪಡೋದಕ್ಕೂ, ಮನ ತಿರುಗೋದಕ್ಕೂ, ರಕ್ಷಣಾ ಮಾರ್ಗದಲ್ಲಿ ಬರೋದಕ್ಕೂ ದೇವರು ಅನುಕೂಲ ಮಾಡಿಕೊಡ್ತಾ ಇದ್ದಾರೆ. ಯಾವ ರೀತಿ ಅನುಕೂಲ ಮಾಡ್ತಾ ಇದ್ದಾರೆ ಅಂದರೆ, ಯೇಸು ಕ್ರಿಸ್ತರು ಸ್ವತಃ ಹುಡ್ಕೊಂಡು ಬಂದು ಹೆಸರಿಟ್ಟು ಕರೆಯುವಾಗ ಆತನು ಚಾಚು ತಪ್ಪದೆ ಯೇಸು ಕ್ರಿಸ್ತರನ್ನು ಅಂಗೀಕರಿಸೋದಕ್ಕೂ, ಹಿಂಬಾಲಿಸೋದಕ್ಕೂ, ರಕ್ಷಣೆ ಹೊಂದಕ್ಕೂ ಅವರು ತಮ್ಮನ್ನೇ ಸಮರ್ಪಣೆ ಮಾಡ್ತಾರೆ. ಹಾಗಾದರೆ ಈ ಸಂದೇಶ ಕೇಳುವಂಥ ಪ್ರಿಯರೇ, ನಿಮ್ಮ ಜೀವಿತದಲ್ಲಿ, ನಿಮ್ಮ ಕುಟುಂಬಗಳಲ್ಲಿ ಯಾರೆಲ್ಲ ಇನ್ನೂ ಮನಸ್ಸಾಂತರ ಪಡದೆ, ಮನ ತಿರುಗದೆ, ಯೇಸು ಕ್ರಿಸ್ತನ ಅಂಗೀಕರಿಸದೆ, ಇನ್ನೂ ಪಾಪದ ಜೀವಿತದಲ್ಲಿ, ಲೋಕದ ಜೀವಿತದಲ್ಲಿ, ಇನ್ನೂ ಅಂಧಕಾರ ಬಲದಲ್ಲಿ ಜೀವಿತ ಮಾಡಿರೋರು, ದೇವರಿಗೆ ಬೆಳಗಿನ ಜಾವದಲ್ಲಿ ಯೇಸು ಕ್ರಿಸ್ತರು ನಿನ್ನನ್ನು ಕರೀತಾ ಇದ್ದಾರೆ. ಪ್ರಿಯರೇ, ಯೇಸು ಸ್ವಾಮಿ ನಿನ್ನನ್ನು ಕರೆಯುವಾಗ ನೀನು ಆತನ ಮಾತನ್ನು ಕೇಳಿ ಯೇಸುವಿನ ಸಮ್ಮುಖದಲ್ಲಿ ಬರುವುದಾದರೆ ಯೇಸು ನಿನ್ನನ್ನು ತೊರೆಯೋದಿಲ್ಲ, ತಳ್ಳುವುದಿಲ್ಲ. ಯಾವ ರೀತಿ ಅವ್ರ 3ರಿಗೆ ದೇವರು ರಕ್ಷಣೆ ಕೊಟ್ಟರು, ಯೇಸು ಕ್ರಿಸ್ತರು ನಿಮ್ಮನ್ನು ಸಹ ರಕ್ಷಿಸ್ತಾನೆ, ಕ್ಷಮಿಸ್ತಾನೆ. ದೇವರಿಗೆ ಭಾಳ ಸಂತೋಷ. ದೇವ್ರ ವಾಕ್ಯದಲ್ಲಿದೆ, ಒಂದು ಪಾಪಿ ಮನ ತಿರುಗಿದ್ರೆ ಪರಲೋಕದಲ್ಲಿ ತುಂಬ ಸಂತೋಷ. ನೀನು ಮನ ತಿರುಗುವಾಗ ಯೇಸು ಸ್ವಾಮಿಗೆ ಸಂತೋಷ, ಪರಲೋಕದಲ್ಲಿ ಸಂತೋಷ. ಹಾಗಾದರೆ ಯೇಸು ಕ್ರಿಸ್ತರು ನಿಮ್ಮನ್ನು, ನಿಮ್ಮ ಕುಟುಂಬನ ದೇವರು ಹೆಚ್ಚಾಗಿ ದೇವರು ಆಶೀರ್ವದಿಸಲಿ. ಈ ಸಂದೇಶವನ್ನು ಕೇಳಿದಂಥ ನಿಮ್ಮನ್ನು, ನಿಮ್ಮ ಕುಟುಂಬನೂ ಪ್ರತ್ಯೇಕವಾಗಿ ಯೇಸು ಸ್ವಾಮಿ ಆಶೀರ್ವದಿಸಲಿ. ನಾವೆಲ್ಲರೂ ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡುವಂಥರಾಗಿರೋಣ. ಪರಲೋಕ ಉಂಟು ಮಾಡಿದಂಥ ಸರ್ವಶಕ್ತಿಯುಳ್ಳ ನನ್ನ ಕರ್ತನೆ, ಆಶೀರ್ವದಿಸಲ್ಪಟ್ಟಂಥ ಈ ಒಳ್ಳೆಯ ದಿನದಲ್ಲಿ
ಯೇಸುವೆ ಸ್ತೋತ್ರ ಮಾಡ್ತೇನಪ್ಪ. ಮತ್ತಾಯನು ಯಾವ ರೀತಿ ನೀನು ಹಿಂಬಾಲಿಸಲಿಕ್ಕೆ ತೀರ್ಮಾನ ತಗೊಂಡು, ಜಕೆಯ ನಾನು 1 ಇಸ್ಕೊಂಡೆ 4 ವಾಪಸ್ ಕೊಡ್ತೀನಿ ಅಂತಲ್ಲಿ ಸಮರ್ಪಣೆ ಮಾಡಿದ್ನೋ, ಸೌಲನು ಪೌಲನಾಗಿ ಯಾವ ರೀತಿ ಬದಲಾವಣೆ ಆಗಿದ್ದನೋ, ಯೇಸು ಕ್ರಿಸ್ತನ ಈ ಸಂದೇಶ ಕೇಳುವಂಥ ಕೆಲವೊಂದು ಕುಟುಂಬಗಳು, ಕೆಲವೊಂದು ವ್ಯಕ್ತಿಗಳು ಕರ್ತನೆ ಸ್ತೋತ್ರ ಮನಸ್ಸಾಂತರ ಪಡುವುದಕ್ಕೆ ದೇವರೇ ನೀವು ದಯಪಾಲಿಸುವಂಥ, ನನಗೂ ಮನ ತಿರುಗುವಂತೆ, ನಿನ್ನ ಪಾದದಲ್ಲಿ ಮೊಣಕಾಲು ಮಡಚುವಂತೆ, ಯೇಸು ಕ್ರಿಸ್ತ ನಿಮ್ಮನ್ನು ಅಂಗೀಕರಿಸುವಂತೆ, ಯೇಸಪ್ಪ ನಿನ್ನನ್ನು ಪ್ರೀತಿಸುವಂತೆ, ಅಪ್ಪ ರಕ್ಷಣಾ ಮಾರ್ಗದಲ್ಲಿ ಬರುವಂತೆ ನೀವು ದಯಪಾಲಿಸಬೇಕೆಂದು ಪ್ರಾರ್ಥಿಸುವಂತನಾಗಿದ್ದೇನೆ. ಯೇಸು ಈ ಸಂದೇಶಗಳಿಂದ ಪ್ರತಿಯೊಂದು ಕುಟುಂಬಗಳು ತಂದೆ ನಮ್ಮ ಯೇಸು ನಮ್ಮ ಪರಿಶುದ್ಧ ಪರಿಣಾಮದಲ್ಲಿ ಆಶೀರ್ವದಿಸಲ್ಪಡಲಿ. ನಿನ್ನ ಕೃಪೆ, ನಿನ್ನ ಕರುಣೆ, ದಯ ಅವ್ರ ಸಂಗಡ ಇರುವಂಥ ಸಹಾಯ ಮಾಡುವಂತನಬೇಕೆಂದು ಯೇಸು ಕ್ರಿಸ್ತನ ಮೂಲಕವಾಗಿ ಪ್ರಾರ್ಥಿಸಿದ ನಮ್ಮ ಜೀವ ಒಳ್ಳೆ ತಂದೆ. ಆಮೇಲೆ